ಹಾಯ್ ಫ್ರೆಂಡ್ಸ್, ನಮ್ಮನೆಯಲ್ಲಿ ಯಾವಾಗಲೂ ಹೇಳ್ತಾ ಇರ್ತಾರೆ, ನಾನು ಆರಾಮಾಗಿ ಮನೆಯಲ್ಲಿ ತಿನ್ಕೊಂಡು ಉಣ್ಕೊಂಡು ಮಲ್ಕೊಂಡಿರ್ತೀನಿ, ಕರ್ನಾಟಕದಲ್ಲಿರೋ ಪುಣ್ಯವಂತೆ ಅಂತ ಹೇಳ್ಬಿಟ್ಟು ಅಂತ. ಸೊ ನಾನು ಆರಾಮಾಗಿ ಯಾವಾಗಲೂ ಮಲಗಿದ್ರೆ ಇವಾಗ ಟೈಮು 6 ಗಂಟೆ ಆಗಿದೆ. ಹಾಗಾದರೆ 6 ಗಂಟೆಯಿಂದ ಕೆಲಸ ಸ್ಟಾರ್ಟ್ ಆಗುತ್ತಲ್ಲ, ಕೆಲಸ ಯಾರು ಮಾಡ್ತಾರೆ? ದೆವ್ವ ಬರುತ್ತೆ ನೋಡಿ, ಬೆಳಗ್ಗೆ 6 ಗಂಟೆ ಆಗಿದೆ ಅಂತ ಹೇಳ್ಬಿಟ್ಟು ಅಂತ ಈಚೆನಲ್ಲಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಹೊಸ್ತಿಲ್ಗೆ ಅರಿಶಿನ ಕುಂಕುಮ ಹೂವಿಟ್ಟು, ತುಳಸಿ ಕಟ್ಟೆಗೂ ಕೂಡ ಅರಿಶಿನ ಕುಂಕುಮ ಹೂವು ರಂಗೋಲಿ ಎಲ್ಲನೂ ಹಾಕಿ ಮುಂಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಆಮೇಲೆ ಒಳಗಡೆ ಬರುತ್ತೆ. ಯಾಕಂದರೆ ಈಚೆನಲ್ಲಿ ಫಸ್ಟು ಕ್ಲೀನ್ ಮಾಡಿಬಿಟ್ರೆ ಮನೆ ಅಷ್ಟಾಗಿ ಗಲೀಜಾಗಲ್ಲ ಓಡಾಡೋರಿಗೆ ಅಂತ ಹೇಳ್ಬಿಟ್ಟು ಅಂತ. ಇಷ್ಟು ಮಾಡೋದಕ್ಕೆ ಮಿನಿಮಮ್ ಅಂದರೆ ಒಂದು 20 ನಿಮಿಷನಾದ್ರು ಬೇಕಾಗುತ್ತೆ. ನೆಕ್ಸ್ಟು ಒಳಗಡೆ ಬಂದಾಗ ಇಲ್ಲಿ ರಾತ್ರಿ ಹಿಡ್ದಿರೋವಂಥ ಕಾಳು ಸಿಪ್ಪೆ ಎಲ್ಲ ಹಾಗೆ ಬಿದ್ದಿದೆ. ಮಲಗಿರ್ತಾರೆ, ಏನು ಬೆಡ್ಶೀಟ್ ಮಡ್ಚಿರಲ್ಲ, ಏನು ಒದ್ರಾಕೊಂಡಿರಲ್ಲ, ಅವ್ರವ್ರ ಬೆಡ್ ಕೂಡ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಕಷ್ಟ. ಸೊ ಇವಾಗ ಇದೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ಇದೆಲ್ಲನೂ ಅದಾದ್ರ ಜಾಗಕ್ಕೆ ಹಾಕಬೇಕು. ಯಾಕಂದರೆ ಫಸ್ಟು ಮನೆ ನೀಟಾಗಿದ್ರೆ ತಾನೇ ಅಟ್ಲೀಸ್ಟ್ ಯಾರಾದರೂ ಬಂದವರಾದ್ರೂ ಇದೇನು ಮನೆಯಲ್ಲಿ ಮನುಷ್ಯರು ಇದ್ದಾರೋ ಇಲ್ಲ ದೆವ್ವ ಇದ್ದಾರ ಅಂತ ಅನಿಸುತ್ತೆ. ಇನ್ನು ಸೋಫದ ಕವರ್ಗಳಂತೂ ಕೇಳೋಂಗೆ ಇಲ್ಲ, ದಿವಸಕ್ಕೆ 3ರಿಂದ 4 ಸಲ ಹಾಕಲಿ ಅದು ಮತ್ತೆ ಹಂಗೇ ಆಗ್ತಾ ಇರುತ್ತೆ. ಅದೇನು ಸೋಫದ ಕವರ್ಗಳೇ ಸರಿ ಇಲ್ವೋ ಇಲ್ಲ ಕೂತ್ಕೊಳ್ಳೋರೇ ಸರಿ ಇಲ್ವೋ ಅದಂತೂ ನಂಗೆ ಗೊತ್ತಿಲ್ಲ. ಇನ್ನು ಒಂದು ಕಡೆಯಿಂದ ಕಸ ಎಲ್ಲನೂ ಗುಡಿಸ್ಕೊಬರುತ್ತೆ ದೆವ್ವ, ಗುಡಿಸಿ ಎಲ್ಲನೂ ಒರೆಸಿ ಒಂದಿಷ್ಟು ನೀಟಾಗಿ ಮಾಡುತ್ತೆ. ಟೈಮ್ ಓಡ್ತಾ ಇರುತ್ತೆ. ಆ ಟೈಮಿನ ಜೊತೆಗೆ ಒಂದು ಲೋಟ ಕಾಫಿನೂ ಕುಡ್ದಿರಲ್ಲ, ಹಾಲು ಕುಡ್ದಿರಲ್ಲ, ಪಟ ಪಟ ಅಂತ ಕೆಲಸ ಆಗಬೇಕು. ಯಾಕಂದರೆ ಇನ್ನೂ ಲಂಚ್ ಬಾಕ್ಸ್ ರೆಡಿ ಮಾಡಬೇಕು, ಪೂಜೆ ಮಾಡಬೇಕು, ಎಲ್ಲನೂ ಇರುತ್ತಲ್ವಾ. ಹಾಗಾಗಿ ಇವಾಗ ಟೈಮ್ 8 ಗಂಟೆ. ಸೊ ಹಾಗಾದರೆ ಇನ್ನೂ ಪೂಜೆ ಮಾಡಬೇಕು, ಬಾಕ್ಸಿಗೆ ರೆಡಿ ಮಾಡಬೇಕು, ಬೆಳಗ್ಗೆ ತಿಂಡಿ ಮಾಡಬೇಕು. ಇದನ್ನು ಯಾರು ಮಾಡ್ತಾರೆ? ನಾನೇನೋ ಆರಾಮಾಗಿ ಮಲಗಿದ್ದೀನಿ ನೋಡಿ, ಎಷ್ಟು ದಪ್ಪ ಬೆಡ್ಶೀಟ್ ಹೊಸ್ಕೊಂಡು ಮಲ್ಕೊಂಡಿದ್ದೀನಿ. ಸೊ ಅದನ್ನು ಯಾರು ಮಾಡ್ತಾರೆ? ಬನ್ನಿ ನೋಡೋಣ. ಇವಾಗ ಪೂಜೆನೂ ಅಷ್ಟೇ ನೋಡಿ, ದೆವ್ವ ಪೂಜೆ ಮಾಡಿದೆ. ಬೇರೆಯವ್ರು ಮಾಡಿದ್ರೆ ಎಣ್ಣೆ ಎಲ್ಲ ಚೆಲ್ಲಿ ನೆಟ್ಟಿಗೆ ಅರಿಶಿನ ಕುಂಕುಮ ಇಟ್ಟಿರಲ್ಲ, ಹೂವೆಲ್ಲ ಕರೆಕ್ಟಾಗಿ ಮುಡ್ಸಿರಲ್ಲ. ಸೊ ಪರವಾಗಿಲ್ಲ ಅಲ್ವಾ, ದೆವ್ವ ಚೆನ್ನಾಗೇ ಪೂಜೆ ಮಾಡಾಯ್ತಾ. ಇನ್ನು ನೆಕ್ಸ್ಟು ತಿಂಡಿ ಟೈಮ್ ಆಗ್ತಾ ಇರುತ್ತೆ, ತಿಂಡಿ ಮಾಡೋದಕ್ಕೆ ಬರುತ್ತೆ ದೆವ್ವ. ನಾನು ಮಾತ್ರ ಮಲ್ಗೆ ಇರ್ತೀನಿ ನೋಡಿ. ಇವಾಗ ತಿಂಡಿನಲ್ಲಂತೂ ವೆರೈಟಿ ಅಕಸ್ಮಾತ್ ಏನಾದ್ರು ಚೆನ್ನಾಗಿಲ್ಲ ಅಂತ ಅಂದರೆ ಸಹಸ್ರನಾಮ ಶುರುವಾಗ್ಬಿಡುತ್ತೆ. ಇದೊಂದೇ ತಿಂಡಿ ನಿಮ್ಗೆ ಮಾಡೋಕ್ಕೆ ಬರೋದು, ಇದು ಒಂದು ತಿಂಡಿನ, ನೆನೆನೂ ಇದನ್ನೇ ಮಾಡಿದ್ದೆ, ಮೊನ್ನೆನೂ ಇದನ್ನೇ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಅಂತ. ಅಕಸ್ಮಾತ್ ತಿಂಡಿ ಇಷ್ಟ ಆದ್ರೂ ಕೂಡ ಒಂದು ಮಾತು ಚೆನ್ನಾಗಿದೆ ಅಂತಲೂ ಹೇಳಲ್ಲ. ಏನು ಎಲ್ಲರೂ ಮಾಡೋದೇ ನೀನು ಮಾಡಿರೋದು, ಅದರಲ್ಲಿ ಏನು ವಿಶೇಷ, ಎಲ್ಲರೂ ಮಾಡೇ ಮಾಡ್ತಾರೆ, ಅದ್ರದ್ದು ಮಾಡೋದಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂತ ಅನ್ನಲ್ಲ. ನಾವು ಎಡಗೈನಲ್ಲಿ ಮಾಡೋ ಕೆಲಸನ ನೀನು ಇಷ್ಟೋ ತನಕ ಮಾಡ್ತೀಯಾ ಅಂತ ಅನ್ನೋದು. ಇನ್ನು ತಿಂಡಿ ಎಲ್ಲ ಮಾಡಿಬಿಟ್ಟು ಪ್ರತಿದಿನ ಸಾಂಬಾರ್ದೊಂದು ಚಿಂತೆ. ಇದೇ ಸಾಂಬಾರು, ನೆನ್ನೆ ಸಾಂಬಾರು ಇಕ್ಕರೆ 3 ದಿನ ಸಾಂಬಾರು ಅಂತಾರೆ, ಬೆಳಗ್ಗೆ ಸಾಂಬಾರು ಇಕ್ಕರೆ ನಾಳೆಗೂ ಮಡಗಿದ್ಯಾ ಅದೇ ಸಾಂಬಾರನ್ನ ಅಂತ ಹೇಳ್ತಾರೆ. ಸೊ ಪ್ರತಿದಿನ ಏನಾದರೂ ಒಂದು ಸಾಂಬಾರು ಮಾಡಲೇಬೇಕಲ್ವಾ. ಈ ಕಾಳುಗಳೆಲ್ಲ ಸೋಸಿ ಅದನ್ನು ನೆನೆಸಿ ಮೊಳಕೆ ಕಟ್ಟೋಕ್ಕೂ ಕೂಡ ರೆಡಿ ಮಾಡ್ಕೋಬೇಕು ಸಾಂಬಾರಿಗೆ. ಇವಾಗ ಟೈಮು 11:15 ಆಗಿದೆ. ಮನೆಯಲ್ಲಿ ಅಕ್ಕಿ ಖಾಲಿ ಆಗಿದೆ ಡಬ್ಬದಲ್ಲಿ. ಸೊ ಅಕ್ಕಿ ಎಲ್ಲ ಫಿಲ್ ಮಾಡ್ಕೋಬೇಕು. ನಾನಂತೂ ಆರಾಮಾಗಿ ಮಲಗಿದ್ದೀನಿ. ಸೊ ಅಕ್ಕಿ ಯಾರು ಫಿಲ್ ಮಾಡ್ತಾರೆ ಬನ್ನಿ ನೋಡೋಣ. ಇವಾಗ ನೋಡಿ 2 ಡಬ್ಬಕ್ಕೆ ಅಕ್ಕಿ ಸೋಸ್ತಾ ದೆವ್ವ. ಸೊ ಇದು ಸಣ್ಣ ಅಕ್ಕಿ, ಇನ್ನೊಂದು ಸೊಸೈಟಿ ಅಕ್ಕಿ. ಸಣ್ಣ ಅಕ್ಕಿ ಏನೋ ಓಕೆ, ಅಂದರೆ ತುಂಬ ದಿನ ಆಗಿಬಿಟ್ರೆ ಅದೊಂದು ಹುಳ ಆಗಿಬಿಡುತ್ತೆ. ಆದರೂ ಕೂಡ ಒಂದು ಸಲ ಚೆನ್ನಾಗಿ ಕೇರ್ಬಿಟ್ಟು ನೋಡಿ ಹಾಕಬೇಕು. ಇದು ಸೊಸೈಟಿ ಅಕ್ಕಿನಲ್ಲಿ ದೋಸೆ ಇಡ್ಲಿ ಎಲ್ಲ ಚೆನ್ನಾಗಾಗುತ್ತೆ. ಆದರೆ ಅಕ್ಕಿ ಅಷ್ಟು ನೀಟಾಗಿ ಚೆನ್ನಾಗಿರೋದಿಲ್ಲ, ಎಲ್ಲೋ ಅಪರೂಪ ಒಂದೊಂದು ತಿಂಗಳು ಚೆನ್ನಾಗಿರುತ್ತೆ ಅಷ್ಟೇ. ನೀಟಾಗಿ ರೀತಿ ಒಂದ್ರಾಡಿ ಅದರಲ್ಲಿ ಕಲ್ಲು ಮಣ್ಣು ಎಲ್ಲ ತೆಗಿಬೇಕು, ಕಪ್ಪಗೆಲ್ಲ ಇರುತ್ತೆ. ನೀಟಾಗಿ ಸೋಸ್ಬಿಟ್ಟು ಡಬ್ಬಕ್ಕೆ ಫಿಲ್ ಮಾಡ್ಕೋಬೇಕು. ಬಿಸಿಲು ಕೂಡ ಬರ್ತಾ ಇರುತ್ತೆ, ಆದರೆ ಏನೂ ಮಾಡೋಕ್ಕಾಗಲ್ಲ. ಇಷ್ಟನ್ನು ಸೋಸ್ಕೊಂಡು ಎತ್ತಿಟ್ಕೊಂಡ್ರೆ 1 ತಿಂಗಳು ತನಕ ಅಕ್ಕಿನ ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ ಇಷ್ಟು ಅಕ್ಕಿನ ಫಿಲ್ ಮಾಡ್ತು ದೆವ್ವ. ಇವಾಗ ಕ್ಲೀನು. ಇವಾಗ ಟೈಮು 1 ಗಂಟೆ ಆಗಿದೆ. ಸೊ ನೀರು ಬಂದಿದೆ, ಬಟ್ಟೆ ಒಗಿಬೇಕು. ನಾನೇನೋ ಆರಾಮಾಗಿ ಮಲಗಿದ್ದೀನಿ, ಹೊರಗಡೆ ಸಣ್ಣದಾಗಿ ಮಳೆ ಕೂಡ ಬರ್ತದೆ. ಹಾಗಾದರೆ ಬಟ್ಟೆ ಯಾರು ಒಗಿತಾರೆ? ಪ್ರತಿದಿನ ಸ್ನಾನ ಅಂತೂ ಮಾಡೇ ಮಾಡ್ತಾರೆ ಮನೆಯಲ್ಲಿ. ಹಾಗಾದರೆ ಎಷ್ಟು ಜನ ಇರ್ತಾರೋ, ಎಷ್ಟು ಸ್ನಾನ ಮಾಡ್ತಾರೋ ಅಷ್ಟು ಬಟ್ಟೆ ಬಿತ್ಕೊಳ್ಳುತ್ತಲ್ವ. ಬನ್ನಿ ಬಟ್ಟೆ ಯಾರು ಒಗಿತಾರೆ ನೋಡೋಣ. ಇವಾಗ ನೋಡಿ ದೆವ್ವ ಬಟ್ಟೆ ಎಲ್ಲನೂ ಒಗ್ದು ಮಡಗೈತೆ. ಕೈಯಲ್ಲೇ ಒಗ್ದಿರೋದು, ವಾಷಿಂಗ್ ಮಿಷಿನ್ಗೇನು ಹಾಕಿರೋ ಅಂಥದ್ದಲ್ಲ. ಇವಾಗ ಒಣಗಾಗ್ತೈತೆ.
ಅದರಲ್ಲೂ 2 ಸಲ 3 ಸಲ ಎತ್ತಬೇಕು. ಮಳೆ ಟೈಮ್ ಅಲ್ವಾ, ಮಳೆ ಹನಗ್ತು ಅಂದಾಗ ಎತ್ತಬೇಕು ಮತ್ತೆ ಹಾಕಬೇಕು. ಈಚೆನಲ್ಲೂ ಕೂಡ ಗಿಡಗಳಿಗೆಲ್ಲ ನೀರೆಲ್ಲ ಹಾಕಿ ಈಚೆನಲ್ಲೂ ಕೂಡ ಎಲ್ಲ ಕ್ಲೀನ್ ಮಾಡೈತೆ. ಇನ್ನು ಸಂಜೆಗೆ ಮತ್ತೆ ಬಟ್ಟೆ ಎಲ್ಲ ಒಣಗಿಸಿರೋದನ್ನು ಎತ್ತಿ ನೀಟಾಗಿ ಮಡಚಿ ಅದಾದ್ರ ಜಾಗಕ್ಕೆ ಇಡಬೇಕು. ಈ ಥರ ಸೋಫಾದ ಮೇಲೆಲ್ಲ ಹಾಕ್ಕೊಂಡ್ರೆ ಅಸಹ್ಯವಾಗಿರುತ್ತಲ್ವ. ಯಾಕಂದರೆ ಪ್ರತಿದಿನ ಸ್ನಾನ ಮಾಡೋರ ಮನೆಯಲ್ಲಿ ಬಟ್ಟೆಗಳಂತೂ ಬೀಳ್ತಾ ಇರುತ್ತೆ. ಈಚೆನಲ್ಲೂ ಕೂಡ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಅಷ್ಟಾಗಿ ಸ್ಪೇಸ್ ಇಲ್ದಿರೋ ಕಡೆಗೆಲ್ಲ ಅಷ್ಟಾಗಿ ಬಟ್ಟೆಗಳನ್ನ ಹಾಕ್ಕೊಳ್ದೇ ಇದ್ರೇ ಬೆಸ್ಟು. ಇವಾಗ ನೋಡಿ ಇದೆಲ್ಲನೂ ಮಡಚ್ಬಿಟ್ಟು ಅದಾದ್ರ ಜಾಗಕ್ಕೆ ಇಡಬೇಕು. ಬೆಳಗ್ಗೆಯಿಂದ ನಾನಂತೂ ಆರಾಮಾಗಿ ಮಲಗಿದ್ದೀನಿ. ಈ ಕೆಲಸ ಎಲ್ಲನೂ ನನಗೆ ದೆವ್ವ ಬಂದ್ಬಿಟ್ಟು ಮಾಡಿಕೊಡ್ತಾ ಇರೋವಂಥದ್ದು. ಚೆನ್ನಾಗಿದೆ ಅಲ್ವಾ. ಇವಾಗ ಟೈಮು 6:30 ಆಗಿದೆ. ಸೊ ಇನ್ನು ರಾತ್ರಿಗೆ ಅಡುಗೆ ಮಾಡಬೇಕು. ನಾನಂತೂ ಆರಾಮಾಗಿ ಮಲಗಿದ್ದೀನಿ ಬೆಡ್ಶೀಟ್ ಹೊರಿಸ್ಕೊಂಡು. ಸೊ ಹಾಗಾದರೆ ಅಡುಗೆ ಯಾರು ಮಾಡ್ತಾರೆ? ಇನ್ನು ನಾಳೆ ಬೆಳಗ್ಗೆ ತಿಂಡಿಗೂ ಕೂಡ ರೆಡಿ ಮಾಡಬೇಕು. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಸಂಜೆ ಪೂಜೆ ಮಾಡಬೇಕು. ಸೊ ಬನ್ನಿ ನೋಡೋಣ ಯಾರು ಮಾಡ್ತಾರೆ ಅಂತ. ಇವಾಗ ದೇವ್ರ ಮನೆ ದೀಪ ಹಚ್ಬಿಟ್ಟು ಬಂದು ತರಕಾರಿ ಎಲ್ಲನೂ ಬೇಗ ಬೇಗ ದೆವ್ವ ಕಟ್ ಮಾಡ್ಕೋತೈತೆ. ಈ ಕಡೆ ಕಡಲೆಕಾಳು ನೆನೆಸೈತೆ, ಈ ಕಡೆ ಅಕ್ಕಿ ನೆನೆಸೈತೆ, ಈ ಕಡೆ ಮಸಾಲೆಗೆ ಗ್ರೈಂಡ್ ಮಾಡ್ಕೋತಾ ಇರೋದು. ಪಟ ಅಂತ ಆಗಬೇಕು. ಯಾಕಂದರೆ ಕರೆಂಟ್ ಹೊರ್ಟೋಗ್ಬಿಟ್ರೆ ಏನೋ ಮಸಾಲೆ ಎಲ್ಲ ಆಡಿಸ್ಕೊಳ್ಳೋದಕ್ಕೆಲ್ಲ ಕಷ್ಟ ಆಗುತ್ತಲ್ಲ. ಇನ್ನು ಬೆಳಗ್ಗೆ ತಿಂಡಿಗೆ ಮೋಸ್ಟ್ 90% ಯೋಚನೆ ಮಾಡೋದು ಬೆಳಗ್ಗೆ ತಿಂಡಿ ಏನು ಮಾಡಲಿ ಅಂತಲೇ ತಾನೇ ಹೆಂಗಸರುಗಳು ಯೋಚನೆ ಮಾಡೋವಂಥದ್ದು. ಈ ಕಡೆ ಸಾಂಬಾರು, ಇನ್ನು ಸಾಂಬಾರು ಏನಾದ್ರು ಸ್ವಲ್ಪ ಉಪ್ಪು ಖಾರ ಅದು ಆ ಕಡೆ ಈ ಕಡೆ ಆಯಿತು ಅಂತಂದರೆ ಅದಕ್ಕೂ ಬಯಸ್ಕೋಬೇಕು. ಚೆನ್ನಾಗಿದ್ದಾಗ ಏನೂ ಮಾತಾಡೋಲ್ಲ. ಚೆನ್ನಾಗಿಲ್ಲ ಅಂತ ಅಂದಾಗ ಮಾತ್ರ ನಿನಗೆ ಮಾಡೋಕ್ಕೆ ಬರೋದು ಇದೊಂದೇ ಸಾಂಬಾರು, ನಿನಗೆ ಬರೋದು ಇದೊಂದೇ, ಸೊ ನಿನಗೆ ಅಡುಗೆನೇ ಮಾಡೋಕ್ಕೆ ಬರೋಲ್ಲ, ನಾವು ಆಗೋದಕ್ಕೆ ತಿಂತಾಯಿದ್ದೀವಿ, ಏನೇನೆಲ್ಲ ವರ್ಡ್ಗಳು ಯೂಸ್ ಮಾಡ್ತಾರೆ ಅಲ್ವಾ. ಈ ಕಡೆ ಸಾಂಬಾರ್ಗೂ ಕೂಡ ರೆಡಿ ಮಾಡಾಯಿತು. ಮಧ್ಯದಲ್ಲಿ ಅಲ್ಲಲ್ಲೇ ಕ್ಲೀನ್ ಮಾಡ್ತಾ ಇರಬೇಕು. ಗ್ಯಾಸ್ ಸ್ಟವ್ ಎಲ್ಲ ಗಲೀಜಾದಂಗೆ ಅನಿಸ್ಬಿಡುತ್ತಲ್ಲ. ಹಾಗಾಗಿ ಇನ್ನು ಇದನ್ನು ಲೋ ಫ್ಲೇಮ್ ಮಾಡಿಕೊಂಡು ಹೈ ಫ್ಲೇಮ್ ಮಾಡಿಕೊಂಡು ಉಪ್ಪು ಬರುತ್ತೋ ಇಲ್ವೋ ನೋಡಿಕೊಂಡು ಸಾಂಬಾರನ್ನ ಬೇಯಿಸ್ಕೋಬೇಕು. ಇವಾಗ ಸಾಂಬಾರು ಕೆಲಸ ಒಂದು ಮುಗಿದ್ರೆ ಇನ್ನು ನೆಕ್ಸ್ಟು ಆ ಕಡೆ ಮಾಡ್ಕೋಬೋದು. ಇವಾಗ ಕಿಚನ್ ಕೌಂಟರ್ ಟಾಪ್ನ ಕ್ಲೀನ್ ಮಾಡಬೇಕು. ಎಲ್ಲನೂ ಅದಾದ್ರ ಜಾಗಕ್ಕೆ ಎತ್ತಿ ಇಡಬೇಕು. ಇದಕ್ಕೆಲ್ಲ ಟೈಮ್ ಆಗುತ್ತಲ್ವಾ. ಜಸ್ಟ್ ಯಾವಾಗಲೂ ಮಲ್ಕೊಂಡಂಗಿದ್ರೆ ಇದನ್ನೆಲ್ಲ ಯಾರು ಮಾಡ್ತಾರೆ? ಯಾರೂ ಮಾಡಲ್ಲ. ಹೆಂಗಸರು ಒಳಗಡೆ ಇರೋವಂಥ ಒಂದು ದೆವ್ವ ಬಂದು ಮಾಡುತ್ತೆ ಅಷ್ಟೇ. ಈ ಕಡೆ ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಲಿಲ್ಲ ಅಂತಂದರೆ ಅಸಹ್ಯವಾಗಿ ಕಾಣಿಸ್ತಾ ಇರುತ್ತೆ. ಸೊ ಅದಾದ್ರ ಮೇಲೇ ಅಡುಗೆ ಮಾಡೋಕ್ಕಾಗಲ್ಲ ಅಲ್ವಾ. ಎಷ್ಟು ನೀಟಾಗಿರುತ್ತೋ ಅಡುಗೆ ಮನೆ ಅಷ್ಟು ಚೆನ್ನಾಗಿರುತ್ತೆ. ನೀಟಾಗಿ ಇಟ್ಕೊಂಡಾಗ ನಿಂಗೇನು ಮಾಡೋಕ್ಕೆ ಕೆಲಸ ಎಲ್ಲ ಬರೀ ತೊಳಿತೀಯಾ, ಬೆಳಗಿದ್ನೇ ಬೆಳಗ್ತೀಯಾ ಅಂತ ಹೇಳ್ತಾರೆ. ನೀಟಾಗಿ ಇಟ್ಕೊಂಡಿಲ್ಲ ಅಂತಂದಾಗ ಅಟ್ಲೀಸ್ಟ್ ಮನೆನಾದ್ರು ನೀಟಾಗಿ ಇಟ್ಕೊಳಕ್ಕಾಗಲ್ವಾ ಅಂತ ಹೇಳ್ತಾರೆ. ಇನ್ನು ಈ ಕಿಚನ್ ಕೌಂಟರ್ ಟಾಪ್ ಎಲ್ಲನೂ ಕ್ಲೀನ್ ಮಾಡ್ಕೊತು ದೆವ್ವ. ನೋಡಿ ಇವಾಗ ಇಷ್ಟೆಲ್ಲನೂ ಡಸ್ಟ್ಬಿನ್ಗೆ ಎತ್ತಾಕಿ ಆ ಕಡೆ ಸಾಂಬಾರಿಗೆಲ್ಲ ಇಟ್ಬಿಟ್ಟು ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಬಿಟ್ರೆ ಇನ್ನು ಅನ್ನ ಮತ್ತು ಮುದ್ದೆ ಮಾಡ್ಕೋಬೇಕು. ಆ ಮುದ್ದೆನೂ ಅಷ್ಟೇ ಚೆನ್ನಾಗಿ ಬರಲಿಲ್ಲ ಅಂತಂದಾಗಂತೂ ನಾವು ಉಗಿಸ್ಕೋಬೇಕಾಗತ್ತೆ. ಸೊ ತಿನ್ನಲಿಕ್ಕೂ ಕೂಡ ಇಷ್ಟಪಡಲ್ಲ. ಒಂದೊಂದು ಸಲ ಏನೋ ಆಗುತ್ತೆ ಅಂತಲೂ ಅಂದ್ಕೊಳ್ಳಲ್ಲ. ಸೊ ಇವಾಗ ಇಷ್ಟು ಮುದ್ದೆ ಕೂಡ ಮಾಡಿಟ್ಟೈತೆ. ಇಷ್ಟೊತ್ತಿಗೆಲ್ಲ ಟೈಮ್ ಆಗುತ್ತಲ್ವ. ಇವಾಗೆಲ್ಲ ಆಲ್ರೆಡಿ 1 ಅವರ್ ಟೈಮ್ ಆಗಿರುತ್ತೆ. ಇನ್ನು ಊಟಕ್ಕೆ ಹಾಕ್ಕೊಡ್ತಾರದು. ಆರಾಮಾಗಿ ಮಲಗಿದ್ರೆ ಊಟ ತನಗೆ ತಾನೇ ಬರುತ್ತಾ? ಅಡುಗೆ ಮನೆಯಲ್ಲಿ ಪ್ರಿಂಟ್ ಆಗುತ್ತಾ? ನೋಡಿ ದೆವ್ವ ಬಂದು ಎಷ್ಟು ಕೆಲಸ ಮಾಡಿಕೊಡುತ್ತೆ. ಯಾವುದೇ ಥರ ಈ ದೆವ್ವಕ್ಕೆ ಸಂಬಳ ಕೊಡಲ್ಲ, ಯಾವುದೇ ಥರ ಮರ್ಯಾದೆ ಇಲ್ಲ, ಯಾವುದೇ ಥರ ಗೌರವ ಇಲ್ಲ. ಕೆಲವು ಮನೆಗಳಲ್ಲಿ ಮಾತ್ರ ಸಿಗುವಂಥದ್ದು. ಇನ್ನು ಎಲ್ರದ್ದು ಊಟ ಎಲ್ಲ ಆದಮೇಲೆ 1 ರೌಂಡು ಮತ್ತೆ ಪಾತ್ರೆ ತೊಳಿಬೇಕು. ದಿನಕ್ಕೇನು 1 ಸಲ ಪಾತ್ರೆ ತೊಳಿತಾ ಇದ್ದೇವ, 3 ಸಲ ತೊಳೆಯುತ್ತೆ, ಒಂದೊಂದು ಸಲ 4 ಸಲನೂ ತೊಳೆಯುತ್ತೆ. ಆದರೆ ಏನಕ್ಕೂ ಬೆಲೆ ಇಲ್ಲ. ಸೊ ಹೊರ್ಗಡೆ ಹೋಗಿ 10 ರೂಪಾಯಿ 100 ರೂಪಾಯಿ ದುಡಿಯೋರಿಗೆ ಬೆಲೆ, ಬೆಳಗ್ಗೆಯಿಂದ ಸಂಜೆ ತನಕ ಮನೆಯಲ್ಲಿ ಮಾಡೋವಂಥ ಈ ದೆವ್ವಕ್ಕೆ ಬೆಲೆನೇ ಇರಲ್ಲ. ಇವಾಗ ನೀಟಾಗಿ ಎಲ್ಲ ಪಾತ್ರೆಗಳೆಲ್ಲನೂ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಸಿಂಕ್ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಆ ದೆವ್ವದ ಸ್ಥಿತಿ ಏನಾಗಬೇಡ. ಇಲ್ಲಿ ಉಳಿದಿದ್ದೆಲ್ಲನೂ ಮುಚ್ಚಿಡಬೇಕು. ಸೊ ಇವಾಗ ನೋಡಿ ಎಲ್ಲನೂ ನೈಟು ಸುಮಾರು ಒಂದು 10 ಗಂಟೆನೇ ಆಗಿರುತ್ತೆ. ಸೊ ದಯವಿಟ್ಟು ಮನೆಯಲ್ಲಿರುವಂಥ ಹೆಂಡತಿಗೆ ಬೆಲೆ ಕೊಡಿ. ಅವಳು ಕೆಲಸದವಳಲ್ಲ, ನಿಮ್ಮ ಮನೆಯ ಒಡತಿ.